ಸ್ನೇಹಿತರೆ, ನಮಸ್ಕಾರ. ಮಂದಿ ಇನ್ವಾಲ್ವ್ ಮಾಡ್ರಿ. 8 ಡ್ರಾ ತೆಗಿತಂತೆ, 8 ತೆಗಿರಿ, 8 ತೆಗಿರಿ. सहाशे घर आम्ही तुम्हाला सांगितल्या पद्धतीनं, त्यावेळेला आव्हान केलेल्या पद्धतीनं आम्ही लॉटरी उचलायला आज तयारी केलं होतं. परंतु विरोधकांनी आम्हाला काल सांगितलं 900 सगळा काढा, परंतु तुमचा पण नको, आमचा पण नको. कोण खरोखर 4 भरलेले आहेत त्यांचं 800 लोकांचं आम्ही आज काढतो म्हणून मी वचन दिलं होतं. कारण तुम्ही वंचित होऊ नये, माझ्या लाभार्थी वंचित होऊ नये, तुम्ही घरा नाही ते बसू नये. आजपर्यंतच्या निपाणीच्या काँग्रेसच्या इतिहासामध्ये सांगा ಆರ್ನೂರು ಮನೆ ಕೊಡ್ಬೇಕಂತ ಮೀಟಿಂಗ್ ಆಮೇಲೆ ಅಲ್ಲ ಒಂದ್ ನಿಮಿಷ ಆಮೇಲೆ ಎಲ್ಲರೂ ಒಪ್ಪಿಗೆ 800 ಮನೆ, ಈಗ 800 ಮನೆ ಎಲ್ಲ ಸೇರಿ ಒಂದ್ ನಿಮಿಷ. ओके हिंदी में बोलता हूँ, एक मिनट. मीटिंग एजेंडा क्या था? 600 घर देने का था. बाद में सब लोगों के इसमें से लोग बोले ऐसे और है बना हुआ लोग है करके बोले के बाद मैडम भी ये किया 800 घर हमने अभी देने का प्लान किया. उसके हिसाब से 800 घर 1 मिनट 800 घर हम कैसे फाइनल किया वो भी बोलते हैं. सीनियरिटी प्रकार किया, कौन फर्स्ट भरा है उसका नाम किया. पैसे भरलेले लोक आहेत, त्यांची नावं या यादीमध्ये यायला नाही. जे लोक पैसे भरले त्यांची नावं यादीमध्ये नाही. जे लोक लोकांची यादी आहे आणि काही पैसे भरले नाहीत असे काही नाव आहे. असे मतदान करतात आहे, ते मतदान करतात याला उत्तर अधिकाऱ्यांनी द्यावं. भारत माता की, भारत माता की. जसं सांगितलं तसं वागायला लागलं. आणि याच्यामध्ये जे कोणी पहिलं त्यांचं आम्ही उचलायला लागलाय. अजूनही एक समस्या टेक्निकली काय आलंय तर तुम्ही ನಮಸ್ಕಾರ ಸರ್. ಸರ್ 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 ನಮಸ್ತೆ. ಏನೇನ ಸರ್ ನಿನ್ನೆ ಭಾಳ ವಿಡಿಯೋದಾಗ ಹರಿದಾಡತೈತ್ರಿ.
ಅದ್ರ ಬಗ್ಗೆ ಕ್ಲಾರಿಫೈ ಮಾಡು ಅಂತ ಹೇಳಿ ತಮಗ್ ಫೋನ್ ಮಾಡಿದೆ ಸರ್. ಏನಿಲ್ಲ ಸರ್, ಹ್ಞೂನ್ರಿ. ಈಗ 2018ರಾಗ ಹ್ಞೂ ಸರ್. ಇದು ಫಲಾನುಭವಿಗಳು ಯಾದಿ ಆಗೈತಿ. Okay. ಇವ್ರಿಗೆ ಈಗಿನ ಬಿಜೆಪಿ ಇವ್ರಿಗೆ MLA ಗೆ ಅದೇನ್ ಸಂಬಂಧ ಇಲ್ಲ. ಓಕೆ 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 1812 ಮಂದಿ ಫಲಾನುಭವಿ ಆಯ್ಕೆ ಆಗೈತಿ. ಓಕೆ ಓಕೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅನುದಾನ ಅಳವಡಿಸೈತಿ. ಓಕೆ ಓಕೆ ಇದೇನು ವೈಯಕ್ತಿಕವಾದಂತ ಯಾರ್ದು ನಾನಾ ಮಾಡಿದೇನಿ ನಂದ ಐತಿ ಅನ್ನೋದೇನ್ ಪ್ರಶ್ನೆ ಇಲ್ಲ. ಓಕೆ 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 ಮತ್ತು ಅವಾಗಿಂದ ಜನ ದುಡ್ಡು ತುಂಬಿದ್ದಾರೆ. ಓಕೆ 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 ಈಗ ಇವರು ಶಾಸಕರೇ ಆಶ್ರಯ ಸಮಿತಿ ಅಧ್ಯಕ್ಷರು ರೂಟೀನ್ ಪ್ರಕಾರ. ರುಟೀನ್ ಇರೋದ್ರಿಂದ ಹ್ಞೂನ್ರಿ. ಅವರು 600 ಮಂದಿ ಹೆಸರು ಅಟ್ಟ ಡಿಕ್ಲೇರ್ ಮಾಡಿದ್ರು. ಹಾ ಹ್ಞೂ ಆ 600 ಮಂದಿ ಒಳಗ 2022, 23, 24 ಹ್ಞೂ ಸರ್. ಎಲ್ಲಾ ದುಡ್ಡು ತುಂಬಿದಂತ ಮಂದಿ ಇದಾರೆ. ಅವ್ರನ್ನ ಗಣನೆಗೆ ತಗೊಂಡಿಲ್ಲ. ಹಾ ಹಾ ಈಗ ಮೊನ್ನೆ 2026 ಮಾರ್ಚ್ 17 ಒಳಗೆ ಯಾರು ದುಡ್ಡು ತುಂಬಿರಲ್ಲ, ಹ್ಞೂ ಸರ್. ಆಮೇಲೆ ಅವ್ರಿಗೆ ಅಷ್ಟೇ ಇವರು ಕನ್ಸಿಡರ್ ಮಾಡಿ 600 ಮಂದಿ ಬೇರೆ ಲಿಸ್ಟ್ ಮಾಡಿ ಅದರಲ್ಲಿ 12 ಗ್ರೂಪ್ ಮಾಡಿ ಜಾತೀಯತೆ ಮಾಡಿ ಈಗ ಇದು ಬಡವರಿಗೆ ಮನೆ ನಿವೇಶನ ಕೊಡುವಾಗ ಮನೆ ಕೊಡುವಾಗ ಓಕೆ ಇಲ್ಲಿ ಯಾವ ಜಾತಿನೂ ಕನ್ಸಿಡರ್ ಆಗಂಗಿಲ್ಲಲ್ಲ. ಹೌದೌದು 100%. ಯಾರಿಗೆ ಮನೆಗಳಿಲ್ಲ ಬಡವರು, ಆ ಬಡವರು ಯಾವ ಜಾತಿಯವ್ರು ಇರ್ಲಿ, ಹೌದೌದು. ಎಸ್ಸಿನೇ ಇರ್ಲಿ, ಮುಂದುವರೆದ ಇರ್ಲಿ, ಹಿಂದುಳಿದ ಇರ್ಲಿ, ಬಡವರೇ. ಬಡತನ ಅನ್ನೋದೊಂದ ಕನ್ಸಿಡರ್ ಆಗುದು. ಒಂದೇ ಕನ್ಸಿಡರ್. ಹೌದು. ಯಾರಿಗೆ ಮನೆಗಳಿಲ್ಲ ಅವ್ರಿಗೆ ಮನೆಗಳು ಕೊಡ್ಬೇಕು. ಅದ್ರಲ್ಲಿ ಜಾತಿ ವಿಂಗಡಣೆ ಆಗಬಾರ್ದಲ್ಲ. ಓಕೆ ಓಕೆ ಮತ್ತು ಈಗಾಗಲೇ ಇಂತ ಕೈ ಬಿಟ್ಟ ಒಂದು 100 ಜನರ ಹೆಸರುಗಳನ್ನ ಇನ್ವಾಲ್ವ್ ಮಾಡಿ ಅಂತ ನಾವ್ ಅಂತೀವಿ. ಓಕೆ ಓಕೆ ಅವ ಈಗ ಇನ್ವಾಲ್ವ್ ಮಾಡಕ್ ಬರಂಗಿಲ್ಲ, ಆಮೇಲೆ ಮಾಡ್ತೀವಿ. ನಾ ಅಂದೆ ಅವರು ಈಗೇನ್ ನೀವು 600 ಮಂದಿಗೆ ಮನಿ ಕೊಡಾಕ್ತಾರಿ, ಓಕೆ ಇವ್ರಕ್ಕಿಂತ ಮುಂಚೆ ಹಣ ತುಂಬಿದಾರೆ ಅವರು. ಹ್ಞೂನ್ರಿ. ನಾನು ಈಗ ಅವ್ರ ಹಣ ತುಂಬ್ತಾ ಇಲ್ಲ. ಇವ್ರಕ್ಕಿಂತ ಮುಂಚೆ ಯಾರು ಮಂಗಳಸೂತ್ರ ಮಾರಿದ್ದಾರೆ, ಯಾರು ಬಡ್ಡಿಲೇ ತುಂಬಿದ್ದಾರೆ, ಮೊದಲೇ ತುಂಬ್ಯಾರ ಅವ್ರು ಕನ್ಸಿಡರ್ ಮಾಡ್ರಿ ಏನಾಗ್ತೀರಿ ನೀವು. ಓಕೆ ಅವ್ರನ್ನ ಕನ್ಸಿಡರ್ ಮಾಡ್ರಿ. ಮತ್ ಇಲ್ಲಿಯವರೆಗೆ ಒಟ್ಟು 948 ಮಂದಿ ಪೂರ್ಣ ಹಣ ತುಂಬಿದ್ದಾರೆ. ಅಂದ್ರ ಅದು ಎಷ್ಟು ತುಂಬುದಿರ್ತದ್ರಿ ಏನಾರ ಅದು SC ST ಇದ್ರ 50,000, 65,000 ಹಿಂಗ ಕ್ಯಾಟಗರಿ ಅದಾವ್ರಿ. ಕ್ಯಾಟಗರಿ ವೈಸ್ 4 ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ರು. 10,000 4 ಇನ್ಸ್ಟಾಲ್ಮೆಂಟ್, 12,000 4, 15,000 4. ಯಾರು 4 ಕಂತು ಪೂರ್ತಿ ತುಂಬಿದ್ದಾರೆ ಅವರು ಅದರಲ್ಲಿ ಎಲಿಜಿಬಲ್ ಆಗ್ತಾರೆ. ಅಂದ್ರೆ ಮನೆಗಳು ಈಗ ರೆಡಿ ಆಗ್ಯದರಿ. ಈಗ ರೆಡಿ ಅದಾವು. ಇನ್ನು ಹಂತದಲ್ಲಿ ಕೆಲವೊಂದು ಎಲ್ಲರಿಗೂ ಮನೆ ಸಿಗ್ತವೆ, ಅದು ಪ್ರಶ್ನೆ ಬೇರೆ. ಓಕೆ ಓಕೆ ಯಾಕಂದ್ರೆ 2,000 ಮನೆಗಳನ್ನ ಕಟ್ಟಿ ರೆಡಿ ಆಗ್ತಕ್ಕಂತ ಸನ್ನಿವೇಶ ಒಂದ್ 2 ವರ್ಷದಲ್ಲಿ ಆಗ್ತದೆ. ಈಗ ಎಷ್ಟು ಕಟ್ಟಿದ್ ರೆಡಿ ಆಗ್ಯಾವ್ರಿ? ಈಗ ನಿನ್ನೆ ತಕ 600 ಮನಿ ಕಟ್ಟಿದ್ರು. ಓಕೆ 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 ಮತ್ತು 800 ಮನಿ ಒಂದ್ ವಾರದಲ್ಲೇ ರೆಡಿ ಆಗ್ತಕ್ಕಂತ ವ್ಯವಸ್ಥೆ ಇದ್ದಾರೆ. ಓಕೆ ಓಕೆ 900 ಮನಿ ಕಮಿಷನರ್ ಏನ್ ಹೇಳಿದ್ರು, 900 ಎಲ್ಲರಿಗೂ ನಾವು ಕೊಡ್ಬಹುದು, ಹಿಂಗ್ ಕಂಡೀಷನ್ ಈಗ ಇದೆ ಅಂದ್ರು ಅವರು. ಮೈನರ್ ರಿಪೇರಿ ಮಾಡಿದ್ರೆ 948 ಮಂದಿಗೆ ಕೊಡಬಹುದು. ಅದಕ್ಕ MLA ಅವರು 600 ಮಂದಿಗೆ ಕೊಡ್ಬೇಕು ಮತ್ತು 800 ಮಂದಿ ಕೊಡೋದಾದ್ರೆ ಅವ್ರದ್ದು ಲಿಸ್ಟ್ ಬೇರೆ ಮಾಡ್ಬೇಕು, ಇವ್ರದ್ದು ಲಿಸ್ಟ್ ಬೇರೆ ಮಾಡ್ಬೇಕು ಅಂತಂದ್ರು. ಅದಕ್ಕೆ ನೀವು ಇಲ್ಲ ಅವ್ರನ್ನು ಕನ್ಸಿಡರ್ ಮಾಡ್ರಿ, ಮೊದಲೇ ತುಂಬಿದ್ರು ಅವ್ರು ಮಾಡ್ರಿ. ಡ್ರಾ ಸಿಸ್ಟಮ್ ಇದು. ಡ್ರಾ ಸಿಸ್ಟಮ್ ನಲ್ಲಿ ನಾವು ವಿಂಗಡಣೆ ಮಾಡಕ್ ಬರಂಗಿಲ್ಲ. ಓಕೆ 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 ಕ್ರೈಟೀರಿಯಾ ಏನು, ಅವ್ರು 4 ಕಂತು ತುಂಬಿರ್ಬೇಕು. ಓಕೆ ಓಕೆ 4 ಕಂತು ತುಂಬಿದ್ದಾರೆ. ಅವ್ರು ಇಂದ ತುಂಬಲಿ ನಾಳೆ ತುಂಬಲಿ ಎಲ್ಲಾ 948 ಮಂದಿ 4 ಕಂತು ತುಂಬಿದ್ದಾರೆ. ತುಂಬಿದವ್ರಿಗೆ ಡ್ರಾದಲ್ಲಿ ಇನ್ವಾಲ್ವ್ ಮಾಡ್ಬೇಕು. ಈಗ ಎಷ್ಟು 600 ಮನಿ ಇದ್ರ 600 ಚೀಟಿ ಅದ್ರಾಗಿಂದ ಎತ್ರಿ. ಯಾರು 600 ಚೀಟಿ ಬರ್ತಾರ ಅವ್ರಿಗೆ ಮನಿಗಳು ಕೊಡ್ರಿ. ಆಮೇಲೆ ಮತ್ ಮನಿ ರೇಡ 200 ಅವ್ರಿಗೆ ಕೊಡ್ರಿ. ಆಮೇಲೆ ಉಳ್ದವ್ರ ಕೊಡ್ರಿ. ಅಂದ್ರೆ ನೀವು ರೊಕ್ಕ ತುಂಬಿದವ್ರನ್ನು ಕನ್ಸಿಡರ್ ಮಾಡ್ರಿ ಅಂತ ನಿಮ್ ಒತ್ತಾಯ. ನಮ್ಮ ಒತ್ತಾಯ. ಅವ್ರ ಏನಂದ್ರಿ ಸರ್? ಕೊಡೋರು 800 ಮಂದಿಗೆ ಬೇರೆ, ಮತ್ತ ಅವ್ರನ್ನೇ ವಿಭಾಜನೆ ಮಾಡೋರು, ಮತ್ತು 12 ಜನ ಗುಂಪು ಮಾಡಿದಾರೆ. ಯಾವ ಆಧಾರದ ಮೇಲೆ ಗುಂಪು ಮಾಡಿದ್ರಿ? ಇಲ್ಲಿ ಗುಂಪುಗಾರಿಕೆ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ಗುಂಪಿನ ನೆಸೆಸರಿ ಇರ್ಲಿಲ್ಲಲ್ರಿ ಅಲ್ಲಿ ಅದು ಇರ್ಲಿಲ್ಲ. ಒಂದು ಬ್ಲಾಕ್ ನಲ್ಲಿ 12 ಮನಿ ಇದ್ರೆ ಚಿಟಿ ಎತ್ತಿ ಯಾವ ಬ್ಲಾಕಿಗೆ ಬರ್ತಿದೆ ಆ ಬ್ಲಾಕಿಗೆ ಅವ್ರು ಹೋಗ್ಬೇಕಲ್ಲ. ರೆಡಿಮೇಡ್ ಮಾಡಿ ಗುಂಪು ಮಾಡಿ ರೆಡಿನೇ ಮಾಡಿದ್ರ ಅಂದಂಗ ಆತ್ರ. ಅವ್ರು ಗುಂಪು ಮಾಡಾಕ್ತಾರೆ. ಗುಂಪುಗ ಇದು ಇಲ್ಲಲ್ರಿ, ಪ್ರೊವಿಷನ್ ಇಲ್ಲಲ್ಲ. ಓಕೆ 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 ಅದಕ್ಕೆ ಕಡೆಗೆ ಲಾಸ್ಟ್ ಎಲ್ಲಿಗೆ ಬರ್ತಿರೋದು? ಆಮೇಲೆ ಈ ಲಿಸ್ಟ್ ದೋಷಪೂರಿತವಾಗಿತ್ತು. ಓಕೆ ಲಿಸ್ಟ್ ದಲ್ಲಿ ಹೆಸರೇ ಇರ್ಲಿಲ್ಲ. ನಮ್ದೇನು ಲಿಸ್ಟ್ ಮೊದಲು ಅನೌನ್ಸ್ ಮಾಡಿ
ಹಾ ಅದ್ರಲ್ಲಿ ಮೂರು ನಾಲ್ಕು ಮನೆ ಸೈಟ್ ಇದ್ದವ್ರು ಹೆಸರುಗಳು ಅದಾವ ಬಡ ಶ್ರೀಮಂತರು. ಹೌದು. ಓಕೆ ಓಕೆ. ಅವನ್ನ ಮೈನಸ್ ಮಾಡಿ ಹಾ ಹಾ ಹಾ. ನೀವು ಸ್ಪಾಟ್ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ. ಓಕೆ ಓಕೆ. ಅಂತವ್ರನ್ನ ಒಂದು 100 ಜನ ಹೊಂಡ್ತಾರೆ. ಮತ್ತೊಂದ್ 100 ಜನ ಬಡವರಿಗೆ ನಾವು ಮನಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಓಕೆ ಓಕೆ ಓಕೆ. ಅಂತವ್ರು ಸರ್ವೆ ಮಾಡಿ ಇವ್ರು ಚೇಲಾಗಳಂತ ಇವ್ರನ್ನ ಹೆಸರು ಹಾಕಿ ಬಿಟ್ಟಿದ್ದಾರೆ. ಓ ಅವ್ರ ಹಿಂಬಾಲಕರದ ಸ್ವಲ್ಪ ಹೆಚ್ಚು ಮಂದಿ ಅವ್ರ ಹಿಂಬಾಲಕರದ ಲಿಸ್ಟ್ ಮಾಡಿದ್ದಾರೆ ಅವರು. ಹಾ ಹಾ ಹಾ. ನಮ್ಮದ 600 ನಾನು 948 ಕೋಟಿ ದುಡ್ಡು ತುಂಬಿದ್ದಾರೆ. ಅವ್ರು ಎಲ್ಲರನ್ನು ಇನ್ವಾಲ್ವ್ ಮಾಡಿ ಡ್ರಾ ಯಾರಿಗ್ ಬರ್ತಿದ್ ಇದು ಡ್ರಾ ಸಿಸ್ಟಮ್. ಡ್ರಾ ಸಿಸ್ಟಮ್ ಏನ್ರಿ ಅದು? ಹೌದು. ಡ್ರಾ ಸಿಸ್ಟಮ್ ದಲ್ಲಿ ಮೊದ್ಲಿನವಗೂ ಮನಿ ಫಸ್ಟ್ ಬರಬಹುದು ಅಥವಾ 900ನೇದವನಿಗೂ ಬರಬಹುದು. ಅಂದ್ರೆ ಇದೊಂದು ಸಿಸ್ಟಮ್ ಅಂದ್ರೆ ಇದು ಮನಿ ಕಟ್ಟಿ ಕೊಡೋ ಸಿಸ್ಟಮ್ ಅನ್ರಿ ಇದು? ಮನಿ ಕಟ್ಟಿ ಕೊಡೋ ಸಿಸ್ಟಮ್ ಸರ್. ಅಂದ್ರೆ ಬೇರೆ ಕಡೆ ಆ ಕಡೆ ಜನರಲ್ ನಾ ಇಲ್ಲಿ ಕೇಳಿರ್ಲಿಲ್ಲ. ಫ್ಲಾಟ್ ಸಿಸ್ಟಮ್ ಒಂದು ಬ್ಲಾಕ್ ನಲ್ಲಿ 12 ಮನಿ ಸರ್. 1 BHK. ಹಾ ಓಕೆ ಓಕೆ ಓಕೆ. 1 BHK. ಓ ಅದೆಲ್ಲ ನಿಪ್ಪಾಣಿ ಸರಹದ್ನ್ಯಾಗ ಬರುವಂತದ್ದು. ನಿಪ್ಪಾಣಿ ಸರಹದ್ನ್ಯಾಗ ಬರೋದು. ಹಾ. ಸೊ ಲಾಸ್ಟ್ ಏನಕ್ಕೆ ಬಂತ ಸರ್ ಕೊನೆಗೆ? ಲಾಸ್ಟ್ ಇದು AC ಅವರು ಈ ಲಿಸ್ಟ್ ದೋಷಪೂರಿತವಾಗಿದೆ, ಇದನ್ನ ಸರಿಪಡಿಸಬೇಕು, ಸರಿಪಡಿಸಿ ಆಮೇಲೆ ಇದನ್ನ ಡ್ರಾ ತೆಗಿಬೇಕಂತ ಇವತ್ತಿನ ಸಭೆಯನ್ನ ಮುಂದೂಡಲಾಗಿದೆ ತಂದೆ. ಅಂದ್ರ ಅದಕ್ಕಾಗಿ ಅವರು ಅದ್ರ ಕಣ್ಣೀರ್ ತೆಗದೇನೋ ಹೇಳಾಕತ್ತಿದ್ರಲ್ರಿ ಶಾಸಕರು? ಅಲ್ಲ, ಕಣ್ಣೀರ್ ತೆಗದ ಅಳು ಪ್ರಶ್ನೆ ಈ ತರ ಬರಂಗಿಲ್ಲ, ನಿಷ್ಕ್ರಿಯವಾಗಿ ಅವರೇ ಇದ್ದಾರೆ. ಕರೆಕ್ಟ್. ನಾನು ಇವತ್ತ ಡ್ರಾ ಮಾಡೋದಿದ್ರೆ 948 ಮಂದಿ ಮಾಡ್ರಿ ಅಂತ ಹೇಳಿ. ಅಷ್ಟ್ ಮಂದಿಗಳು ರೆಡಿ ಇದ್ದು ನಿಮ್ಮಲ್ಲಿ? ಇದ್ದು ರೀ. ಅವರು ಪ್ರೆಸ್ಟೀಜ್ ಇಶ್ಯೂ ತಗೊಂಡು 948 ಅವ್ರ ರೊಕ್ಕ ತುಂಬಿದಾರ. ಯಾವ ಜಾತಿಯವರು ಇರ್ಲಿ ಅವ್ರ ರೊಕ್ಕ ತುಂಬಿದಾರಲ್ಲ. ರೊಕ್ಕ ತುಂಬಿದವ್ರಿಗೆ ನಾವು ನ್ಯಾಯ ಕೊಡ್ಲಿಲ್ಲ ಅಂದ್ರ, ನೀವು ಬರೀ 600 ಮಂದಿ ತೆಗಿತೀನಿ ಅಂದ್ರ ಕಣ್ಣೀರಿಟ್ಟು ಏನ್ ಉಪಯೋಗೈತಿ? ಮತ್ತೆ ಆಮೇಲೆ ಜೊಲ್ಲೆಯವ್ರಿಗೂ ನಿಮ್ಗೆ ಏನು ವಾದ ಇದ್ದದ ಕಾಣ್ತು ನಮ್ಗೆ? ಇಲ್ಲ, ವಾದ ಏನಿಲ್ಲ ಸರ್. ಇದ್ರ ಬಗ್ಗೆ ವೇದಿಕೆ ಮೇಲೆ ಏನು ಕೇಳತ್ತಿದ್ರು ಅವರು? ವೇದಿಕೆ ಮೇಲೆ ನಿಮ್ ಜೊತೆ ಜೊಲ್ಲೆ ಅವ್ರದ್ದು ವಾದ ನಡೆದಿತ್ತು, ಇದ ಡಿಸ್ಕಷನ್ ನಡೆದಿತ್ತನ್ರಿ? ಅಲ್ಲ, ನೀವು ಮುಂದ್ ಒಂದ್ ಹೆಜ್ಜೆ ಹಿಂದ್ ತಗೊಳ್ರಿ, ನಾವ್ ಒಂದ್ ಹೆಜ್ಜೆ ಹಿಂದ್ ತಗೋತೀವಿ. ಇದ್ರಾಗ ಹೆಜ್ಜೆ ಹಿಂದ್ ಮುಂದೆ ತಗೋ ಪ್ರಶ್ನೆ ಇಲ್ಲಲ್ಲ. ಏನ್ ಮನಿ ನಾನ್ ತಗೊಳಕತ್ತಿಲ್ಲ, ನೀನ್ ತಗೊಳಕತ್ತಿಲ್ಲ. ಈ ಬಡವರಿಗೆ ಮನಿ ಕೊಡ್ಬೇಕಾಗೈತಿ. ಅದ್ರಲ್ಲಿ ಯಾರು ನಮ್ ರಿಲೇಟಿವ್ಸ್ ಯಾರು ಇಲ್ಲ. ಬಡವರು ಯಾರಿದಾರೆ ಅವ್ರಿಗೆಲ್ಲರಿಗೂ ಕೊಡ್ಬೇಕಾಗ್ತದೆ. ಅಂದ್ರ ಅವರು ಮಹತ್ವಾಕಾಂಕ್ಷಿ ಯೋಜನೆ ಐತಿ, ಅದನ್ನ ಲಕ್ಷ್ಮಣ್ ಚಿಂಗಳೆ ಸಾಹೇಬ್ರು ಏನೇನು ಮಾಡಿ ರದ್ದುಪಡಿಸಿದ್ರು. ಮಹತ್ವಾಕಾಂಕ್ಷಿ ಯೋಜನೆ ಕಾಂಗ್ರೆಸ್ ಇದ್ದಾಗ ಅನುಷ್ಠಾನಕ್ಕೆ ಬಂದಿದೆ ಸರ್. ಕಾಂಗ್ರೆಸ್ ಏನ್ ಮಾಡಿದೆ ಅಂದಾಗ ನಾವ್ ಅವ್ರಿಗೆ ಹೇಳಿದ್ವಿ. ಕಾಂಗ್ರೆಸ್ ನಲ್ಲಿ ಇವ್ರು ನಮ್ಮ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇರ್ಲಿ ಅಥವಾ SM ಕೃಷ್ಣ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ನಿಪ್ಪಾಣಿಗೆ ನೀರ್ ನಾನ್ ಕೊಟ್ಟಿದ್ದೀನಿ ಅಂತಂದ್ರು. SM ಕೃಷ್ಣ ಅವ್ರ ಮುಖ್ಯಮಂತ್ರಿ ಇದ್ದಾಗ ಮಹಾರಾಷ್ಟ್ರ ಕಾಳಮೋಡಿ ಕರಾರ್ 4 TMC ನೀರು ಕಾಂಗ್ರೆಸ್ ಕಾಲದಾಗ ಅಗ್ರಿಮೆಂಟ್ MOU ಆಗ್ಲಿಲ್ಲ ಅಂದ್ರೆ ಇವತ್ತು ನಿಪ್ಪಾಣಿ ಕುಡಿಯಾಕ ನೀರ್ ಇರ್ಲಿಲ್ಲ ಸರ್. ಅವ್ರು ಮಾಡಿರ್ಲಿಲ್ಲ ಅಂದ್ರೆ ಹೌದು. ಕಾಕಾ ಪಾಟೀಲ್ ಅವ್ರು MLA ಇದ್ರು. ಅವಾಗ ವಿಲಾಸರಾವ್ ದೇಶಮುಖ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ SM ಕೃಷ್ಣ ಸಾಹೇಬ್ರು ಮತ್ತು ನೀರಾವರಿ ಸಚಿವರು HK ಪಾಟೀಲ್ ಸಾಹೇಬ್ರು ಇದ್ರು. ಮತ್ತೆ ಅವಾಗ 35 ಕೋಟಿ ಒಂದೇ ಕಂತಿನಲ್ಲಿ ತುಂಬಿರ್ ಕರ್ನಾಟಕ. ಅವಾಗ ನಮಗ್ ನೀರ್ ನಿಪ್ಪಾಣಿಗೆ ಕುಡ್ಯಾಕ ನೀರ್ ಸಿಕ್ತು. ಆ ಕಾಲದಾಗ ನಿಮಗೆ ನಿಪ್ಪಾಣಿ ಇವ್ರು ನಾನ್ ಮಾಡಿದೀನಿ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ರು. ಸುಳ್ಳು. ಈಗ ನೀವು ನೀರಾವರಿ ಯೋಜನೆಗೆ ನೀರ್ ಕುಡಿಯೋದು 1 ಇಂಚ್ ನೀರ್ ಹೆಚ್ಚ್ ಮಾಡಕ್ ಆಗ್ಲಿಲ್ಲ. ಅವ್ರು ಶಾಂಕ್ಷನ್ ಮಾಡಿದ್ರೆ ನೀರು ಸರಿಯಾಗಿ ಬಿಡಕ್ ಆಗ್ತಾ ಇಲ್ಲ. ಕರೆಕ್ಟ್. ಆಮೇಲೆ ಉಸ್ತುವಾರಿ ಸಚಿವರು ಇದ್ರ ಗಮನ ಸೆಳೆದಿದ್ರಿ ಸರ್? ಗಮನ ಸೆಳೆದಿವಿ ಸರ್. ಅವರು ಹೇಳಿದ್ರು ಸರ್, ಏನ್ ದುಡ್ಡು ತುಂಬಿದಾರ ಅವ್ರು ಎಲ್ಲಾರು ಡ್ರಾದಾಗ ಇನ್ವಾಲ್ವ್ ಮಾಡ್ಬೇಕಂತ ಕನ್ಸಿಡರ್ ಮಾಡ್ರಿ. ಅಂದ್ರೆ ಎಲ್ಲರಿಗೂ ಕೊಡ್ರಿ ಅಂತ ನಿಮ್ ವಾದ. ನಾವು 600 ಮಂದಿಗೆ ಕೊಡ್ತು ಅಂತ ಅವ್ರದ್ದು ವಾದ. ಈ ಹಿನ್ನೆಲೆ ಒಳಗ ಇದ್ರ ಮತ್ತೊಂದು ಡೇಟ್ ಫಿಕ್ಸ್ ಮಾಡ್ತು ಅಂತ AC ಅವರು ಮಾಡಿದ್ರು. ಲಿಸ್ಟ್ ಟೋಟಲಿ ಲಿಸ್ಟ್ ದೋಷಪೂರಿತವಾಗಿರ್ತಕ್ಕಂಥ. ಇನ್ ಸರಿಪಡಿಸಿ ಪೂರ್ತಿ ಹಣ ತುಂಬಿದವ್ರದ್ದು 948 ಲಿಸ್ಟ್ ನಾಗೂ ಇಲ್ರಿ ಅವ್ರದ್ದು ಹೆಸರು. ಲಿಸ್ಟ್ ಇರ್ಲಿಲ್ರಿ ಅವ್ರದ? ಇಲ್ಲ. ಓಕೆ. ಅಂದ್ರ ಇದನ್ನ ಅಪೋಸಿಸಿ ಎಲ್ಲರಿಗೂ ಕೂಡ ಅಂತ ಲಕ್ಷ್ಮಣ್ ಚಿಂಗಳೆ ಒತ್ತಾಯ ಮಾಡಿದ್ರು. ಎಸ್ ಸರ್. ಆಗ್ಲಿ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ಸ್ ಸರ್.